ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಿ ನೋಡಿ. ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 2 ಎಕರೆ 3 ಕುಂಟೆ. ಇದು ಈ 2 ಕುಂಟೆ ಜಾಗದಲ್ಲಿ ನಿಮಗೊಂದು ಹತ್ತತ್ರ ಒಂದು 20 ಮಾವಿನ ಮರಗಳು ಬರುತ್ತೆ. ಮತ್ತು ಒಂದು ಹೊಸ TC ಹಾಕ್ಸ್ಕೊಂಡಿದ್ದಾರೆ. ಒಂದು ಬೋರ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮಗೆ ಕೆಂಪು ಭೂಮಿ. ಮತ್ತು ಬೆಂಗಳೂರು ಮೈಸೂರೊಳಗೆ 5 ಕಿಲೋಮೀಟ್ರ್ ಜಾಗಕ್ಕೆ. ಕೆಂಗೇರಿಯಿಂದ 66 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಊರು ಪಕ್ಕದ್ದೇ ಜಾಗ, ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಒಂದು 30 ಲಕ್ಷ ಖರ್ಚು ಮಾಡಿ ವಾಲ್ ಕಾಂಪೌಂಡ್ ಹಾಕ್ಸಿದ್ದಾರೆ. ಫುಲ್ಲು ಈ ಏನಿದೆ ಲ್ಯಾಂಡು ಫುಲ್ಲು ಹಾಕ್ಸಿದ್ದಾರೆ. ಚಿಕ್ಕ ಒಂದು ಈ ಲೇಬರ್ ಹೌಸ್ಗೆ ಮನೆಯೂ ಮಾಡಿದ್ದಾರೆ ನೋಡಿ. ಈ ಥರ ಲೇಬರ್ ಹೌಸ್ಗೆ ಶೆಡ್ಗಳು ಮಾಡಿದ್ದಾರೆ. ಮತ್ತು ಓನರ್ ಹೌಸ್ಗೂ ಶೆಡ್ ಮಾಡ್ಕೊಂಡಿದ್ದಾರೆ. ಬೋರಲ್ಲೂ ಅಷ್ಟೇ ಒಳ್ಳೆ ನೀರಿದೆ, ಒಂದು ಬೋರ್ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿ ವಾಸ್ತು ಪ್ರಕಾರವಾಗಿ ದೇವಮೂಲಿ ಚೆನ್ನಾಗಿ ಬೆಳೆದಿದೆ ನೋಡಿ. ಲೇಬರ್ ಹೌಸು ಮತ್ತು ಓನರ್ ಹೌಸ್ ಎಲ್ಲ ರೆಡಿ ಮಾಡಿದ್ದಾರೆ ಇಲ್ಲಿ. ಮತ್ತು ನಿಮಗೆ ವಿದ್ಯುತ್ ಲೈನ್ ಎಲ್ಲ ಇದೆ ಇಲ್ಲಿ. ನೀವು ಆರಾಮಾಗಿ ಮನೆ ಕಟ್ಕೊಂಡು ವಾಸ ಮಾಡ್ತೀನಿ ಅಂದರು ವಿದ್ಯುತ್ ಕಂಬ ಎಲ್ಲ ಇದೆ. ಈ ಜಾಗದಲ್ಲಿ ನಿಮ್ಮೊಂದು 10 ರಿಂದ 15 ತೆಂಗಿನ ಮರನೂ ಬರುತ್ತೆ ಈ ಜಾಗದಲ್ಲಿ. ಇದು ಬಂದು ಜನರಲ್ ಪ್ರಾಪರ್ಟಿ, ಪರ್ಚೇಸ್ ಮಾಡಿರೋ ಲ್ಯಾಂಡ್. ಇದು ಪೇಪರೆಲ್ಲ ಕ್ಲಿಯರ್ ಆಗಿದೆ, ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋಂಥ ಜಾಗ ಇದು. ಮತ್ತು ನಿಮಗೆ ಸಿಟಿಗೂ ತುಂಬಾ ಹತ್ರ ಈ ಜಾಗ. ಮದ್ದೂರಿಗೂ ಅಷ್ಟೇ, ಇಲ್ಲಿಂದ ಒಂದು 8 ರಿಂದ 9 ಕಿಲೋಮೀಟ್ರ್ ಆಗುತ್ತೆ. ಮತ್ತು ರೋಡ್ ಬಿಡ್ತು ನಿಮಗೆ 200 ಅಡಿಗಿಂತ ಜಾಸ್ತಿ ಬರುತ್ತೆ ನೋಡಿ. ಅಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ರೋಡ್ ಬಿಡ್ತು ಬರುತ್ತೆ ನೋಡಿ. ಅಲ್ಲಿವರೆಗೂ ರೋಡ್ ಬಿಡ್ತು ನಿಮಗೆ. ರೋಡ್ ಫೇಸ್ ಜಾಸ್ತಿ ಇದೆ ಇದು. ಮತ್ತು ಇದ್ರ ಬೆಲೆ ಬಂದು 3,25,000 ಅಂತಾರೆ. ಚೂರು ಒಂದು 5,000 ಕಮ್ಮಿ ಆಗ್ಬೋದು ಅಷ್ಟೇ, ಅದಕ್ಕಿಂತ ಕಮ್ಮಿ ಆಗಲ್ಲ. ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ. ಪ್ಯೂರ್ ಕೆಂಪು ಭೂಮಿ. ಮತ್ತು ನಿಮ್ಮ ಬೋರಲ್ಲೂ ಅಷ್ಟೇ ಒಳ್ಳೆ ನೀರು ಸಿಕ್ಕಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಎಲ್ಲ ಮಾವಿನ ಮರಗಳು ಕೂಡ 10 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರೋಂಥ ಮರಗಳು, ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ ನೋಡಿ. ಇಷ್ಟು ದೊಡ್ಡ ರೋಡ್ ಬಿಡ್ತು. ಬೇಕಾದ್ರೆ ನೀವು ಈ ಜಾಗನ ಇಬ್ಬರು ಬೇಕಾದರೂ ತೊಗೋಬೋದು. 1 ಎಕರೆ ಆರಾಮಾಗಿ ತೊಗೋಬೋದು. ನೋಡಿ, ಟೋಟಲ್ 3 ಬೆಡ್ರೂಮ್ ಇರೋದು, ಸಿಂಗಲ್ ರೂಮ್ ಮಾಡಿದ್ದಾರೆ. 2 ಬೇಕಾದ್ರೆ ಲೇಬರ್ ಹೌಸ್ ಮಾಡ್ಕೋಬೋದು, 1 ಓನರ್ ಹೌಸ್ ಮಾಡ್ಕೋಬೋದು. ಬೇಕಾದರೆ 2 ಓನರ್ ಹೌಸ್ ಮಾಡ್ಕೊಂಡು 1 ಲೇಬರ್ ಹೌಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಹಸು ಶೆಡ್ ಎಲ್ಲ ಕಟ್ಟಿದ್ದಾರೆ ನೋಡಿ. ನೋಡಿ ಟಾರ್ ರೋಡ್ ಪಾಯಿಂಟು ನಿಮಗೆ ನೋಡಿ. ವಿದ್ಯುತ್ ಲೈನ್ ಎಲ್ಲ ಇದೆ, ವಿದ್ಯುತ್ ಕಂಬ ಎಲ್ಲ ಇದೆ.